ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಈಗ ನಿಮಗೆ ಈ ಪಾಗಲನ್ನೇ ಮಾಡಿಬಿಡುವಂತಹ ಅಚಾನಕ್ ಒಂದು ಫೋನ್ ಕಾಲ್ ಬರುತ್ತೆ ಎಂದು ನಾವು ಹೇಳಲು ಬಂದಿದ್ದೇವೆ. ಈ ಕಾಲನ್ನು ತೆಗೆದುಕೊಂಡ ಕ್ಷಣವೇ ನಿಮ್ಮ ಹೃದಯದ ಬಡಿತ ವೇಗವಾಗಿ ಹೆಚ್ಚುತ್ತೆ. ಹೌದು, ಈ ಕಲಿಯುಗದಲ್ಲಿ ಮೊದಲ ಬಾರಿಗೆ ಇಂತಹ ಕಾಲ್ ನಿಮ್ಮ ಜೀವನಕ್ಕೆ ಬರಲಿದೆ. ಇಂದು ಈ ಘಟನೆಗೆ ಗಮನ ಕೊಡದೆ ನಿರ್ಲಕ್ಷ್ಯ ಮಾಡಿದವರು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವ ಸಾಧ್ಯತೆ ಕೂಡ ಇದೆ. ನಂಬಿದರೂ ಅಥವಾ ನಂಬದಿದ್ದರೂ ಈ ಸುದ್ದಿ ಸ್ವಲ್ಪ ದುಃಖಕರವಾಗಿರಬಹುದು. ಆದರೆ ಇದರಲ್ಲಿ ದೊಡ್ಡ ಎಚ್ಚರಿಕೆಯೂ ಕೂಡ ಇದೆ. ಈ ಘಟನೆಗೆ ನೀವು ಸಿಲುಕಿದರೆ ನಿಮ್ಮ ಜೀವನವೇ ಬದಲಾಗಿ ಇತರರ ಕೈಗೆ ಸಿಲುಕದಂತೆ ಆಗಬಹುದು. ನಿಮ್ಮ ಈ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಬಹುದು ಎಂದರೆ ಜನರು ನಿಮ್ಮನ್ನು ನೋಡಿ ಮುಖ ತಿರುಗಿಸಬಹುದು. ನನಗೆ ಹೀಗೆ ಹೇಳುವುದು ಕಷ್ಟವಾದರೂ ಸತ್ಯವನ್ನು ಹೇಳುವುದು ತುಂಬ ಮುಖ್ಯ. ಒಂದು ಮಾತಿದೆ, ನೇರ ಬೆರಳಿನಿಂದ ತುಪ್ಪ ಸಿಗುವುದಿಲ್ಲ. ಕೆಲವೊಮ್ಮೆ ಬೆರಳನ್ನು ತಿರುಗಿಸಲೇಬೇಕು. ಅದೇ ರೀತಿ ಈಗ ನಡೆಯುತ್ತಿರುವ ಘಟನೆಯನ್ನು ನೀವು ಸರಳವಾಗಿ ತಡೆಯಲು ಸಾಧ್ಯವಿಲ್ಲ. ಬಹಳ ಜಾಣ್ಮೆಯಿಂದ ಮತ್ತು ಈ ಚಾತುರ್ಯದಿಂದ ನಡೆದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ನೀವು ನಿರಪರಾಧಿಯಾಗಿ ಕಾಣಿಸಿಕೊಂಡರೆ ನಿಮ್ಮವರೇ ನಿಮ್ಮನ್ನು ಮೋಸಗೊಳಿಸಬಹುದು. ಯಾಕೆಂದರೆ ಕಲಿಯುಗದಲ್ಲಿ ಈ ದ್ರೋಹ ಹೆಚ್ಚಾಗಿದೆ. ಇಲ್ಲಿ ಏನಾದರೂ ಆಗಬಹುದು. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತೆ, ಯಾವ ಆಘಾತಕಾರಿ ಕಾಲ್ ನಮ್ಮನ್ನು ಅಷ್ಟು ಕಳವಳಗೊಳಿಸುತ್ತಿದೆ? ಇದು ಒಬ್ಬ ದ್ರೋಹಿಯ ಕಾಲ್ ಆಗಿರಬಹುದು. ನಿಮ್ಮ ಸಂತೋಷವನ್ನು ನೋಡಿ ಕೆಲವರು ಒಳಗೊಳಗೆ ಸುಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಆಟ ಆಡಲು ಅವರು ಯೋಜನೆ ಮಾಡುತ್ತಿದ್ದಾರೆ. ನೀವು ಆ ವ್ಯಕ್ತಿಯನ್ನು ತಿಳಿದಿರಬಹುದು, ಗುರುತಿಸಬಹುದು, ಆದರೆ ಇನ್ನೂ ಅವರ ನಿಜ ಸ್ವರೂಪವನ್ನು ನೋಡಿಲ್ಲ. ಯಾರ ನಿಜ ಸ್ವರೂಪ ನಿಮಗೆ ತಿಳಿದವರಿಗೆ ಯಾರನ್ನ ಈ ತಪ್ಪಿತಸ್ಥರೆಂದು ಹೇಳಲು ಸಾಧ್ಯವಿಲ್ಲ. ಆದರೆ ಚಿಂತಿಸಬೇಡಿ, ಇಂದು ಅವರ ಸತ್ಯವನ್ನು ಬಹಿರಂಗಗೊಳಿಸಬಹುದು. ಧೈರ್ಯದಿಂದ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ಕುಂಭರಾಶಿಯವರು ತುಂಬಾ ಒಳ್ಳೆಯ ಹೃದಯವಂತರು. ನೀವು ಬೇಗನೆ ಜನರ ನೋವಿಗೆ ಕರಗುವವರು. ನಿಮ್ಮ ಕಣ್ಣುಗಳಲ್ಲಿ ಬೇಗ ಕಣ್ಣೀರು ಬರುತ್ತೆ. ನೀವು ಯಾರ ಮೇಲೂ ಕೋಪ ಅಥವಾ ದ್ವೇಷ ಇಡುವುದಿಲ್ಲ. ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡುತ್ತೀರಿ. ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತೀರಿ. ಆದರೆ ಇಂದಿನ ಲೋಕದಲ್ಲಿ ನಾವು ಎಷ್ಟೇ ಸಹಾಯ ಮಾಡಿದರೂ ಜನರು ಅದನ್ನು ನೆನಪಿಡುವುದಿಲ್ಲ. ನಾವು ಸಹಾಯ ಮಾಡಿದಾಗ ಮಾತ್ರ ನಮ್ಮನ್ನು ಹೊಗಳುತ್ತಾರೆ. ಈ ಸಹಾಯ ಮಾಡದಿದ್ದರೆ ನಮ್ಮ ಹಿಂದೆ ಕೆಟ್ಟ ಮಾತುಗಳನ್ನೇ ಆಡ್ತಾರೆ. ಇದೇ ಸತ್ಯ. ನೀವು ಯಾರ ಮೇಲೂ ಅಸೂಯೆ ಅನ್ನೋದು ಪಡೋದೇ ಇಲ್ಲ. ಆದರೆ ಹಲವಾರು ಜನ ನಿಮ್ಮ ಮೇಲೆ ಅಸೂಯೆ ಅನ್ನೋದು ಪಡುತ್ತಿದ್ದಾರೆ. ನಿಮ್ಮ ಹತ್ತಿರದವರೇ ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳಲಾಗದೇ ಇರುವವರು ನಿಮ್ಮ ವಿರುದ್ಧ ಆಟ ಆಡುತ್ತಿದ್ದಾರೆ. ಅವರು ನಿಮ್ಮ ಜೀವನದ ಸಂತೋಷವನ್ನು ಅಶಾಂತಿಯಾಗಿ ಇರಿಸಲು ಪ್ರಯತ್ನಿಸುತ್ತಿದ್ದಾರೆ. ನೀವು ಅವರನ್ನು ನಿರ್ಲಕ್ಷ್ಯ ಮಾಡಿದವರ ನಂತರ ತುಂಬ ಪಶ್ಚಾತ್ತಾಪ ಪಡಬೇಕಾಗಬಹುದು. ಯಾರಾದರೂ ನಮ್ಮನ್ನು ಹಾಳು ಮಾಡಲು ಬಂದರೆ ಅವರ ನಿಜ ಮುಖ ತಿಳಿದು ಅವರಿಗೆ ಈ ಪಾಠ ಅನ್ನೋದು ಕಲಿಸಬೇಕು. ಅವರು ಮತ್ತೊಬ್ಬರಿಗೆ ಹಾನಿ ಮಾಡಬಾರದು. ಈ ಜಗತ್ತಿನ ನಿಯಮವೇನೆಂದರೆ ಯಾರೇ ಇತರರನ್ನು ಹಾಳು ಮಾಡುತ್ತಾರೋ ಅವರು ಒಂದು ದಿನ ತಾವೇ ಹಾಳಾಗುತ್ತಾರೆ. ಇದೇ ದೇವರ ನಿಯಮ. ನೀವು ಯಾರಿಗಾದರೂ ಸಂತೋಷ ನೀಡಿದರೆ ಅಥವಾ ನಿಮ್ಮ ಅಮೂಲ್ಯವಾದದ್ದನ್ನು ಕೊಟ್ಟರೆ ಚಿಂತಿಸಬೇಡಿ, ಅದು ನಿಮಗೆ ಮತ್ತೆ ಮರಳಿ ಬರುತ್ತೆ. ಇದೇ ಪುಣ್ಯ. ಈ ರಾಶಿಯವರು ಪುಣ್ಯದ ಫಲವನ್ನು ಪಡೆಯುವವರು. ನಿಮ್ಮಿಂದ ತಪ್ಪುಗಳು ಆಗದಿದ್ದರೂ ನೀವು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡುವವರೇ ಅಲ್ಲ. ಈಗ ಯಾರಾದರೂ ನಿಮಗೆ ತೊಂದರೆ ಕೊಡುವ ಈ ಕಾಲ್ ಬಂದರೂ ಹೆದರಬೇಡಿ. ನಿಮ್ಮ ಗ್ರಹ ನಕ್ಷತ್ರಗಳಲ್ಲಿ ಭಗವಾನ್ ಶ್ರೀರಾಮರು ರಕ್ಷಣೆಯ ಸಂದೇಶವನ್ನು ತಂದಿದ್ದಾರೆ. ಅವರ ಈ ಆಶೀರ್ವಾದ ಇರುವವರೆಗೆ ಯಾರೂ ನಿಮಗೆ ಹಾನಿ ಮಾಡಲಾರರು. ನಾವು ಹೇಳುವ ಮಾತನ್ನು ಒಮ್ಮೆ ನೀವು ನಂಬಿ. ಈಗ ಇರುವ ಪ್ರಮುಖ ಕೆಲಸಗಳನ್ನು ಸ್ವಲ್ಪ ಸಮಯಕ್ಕೆ ಬಿಟ್ಟು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಮನಸ್ಸು ಹಗುರವಾಗುತ್ತೆ. ನಾವು ನಿಮಗಾಗಿ ಈ ಪರಿಶ್ರಮ ಮಾಡಿದ್ದೇವೆ.
ನಿಮ್ಮ ಕುಟುಂಬದ ಮೇಲೆ ದೇವರ ಕೃಪೆ ಸುರಿಯುತ್ತೆ ಮತ್ತು ಈ ದುಃಖ ದೂರವಾಗುತ್ತೆ. ಇನ್ನು ಮುಂದಿನ 2 ದಿನಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದೆ. ಈ ಭಗವಾನ್ ಈ ವಿಷ್ಣುವಿನ ಕೃಪೆಯಿಂದ ಈ ದೊಡ್ಡ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಅದನ್ನು ಕೇಳಿ ಸಂತೋಷದಿಂದ ನೃತ್ಯ ಮಾಡುವಷ್ಟು ಖುಷಿಯಾಗುವಿರಿ. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಈ ವಿಷಯ ಈಗ ನಿಮ್ಮ ಜೀವನಕ್ಕೆ ಬರಲಿದೆ. ನೀವು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಿ. ಈ ಬೇಕಾದ ಸಮಯದಲ್ಲಿ ಹಲವಾರು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದವರು ಸಹಾಯ ಬೇಕಾದಾಗ ಯಾರೂ ನೆರವಾಗುವುದಿಲ್ಲ. ನೀವು ಅನೇಕ ಬಾರಿ ಕಣ್ಣೀರು ಹಾಕಿದ್ದೀರಿ, ಆದರೆ ನಿಮ್ಮ ಒಳಗಿನ ಧೈರ್ಯ ಮತ್ತು ಈ ಸಹನಶೀಲತೆ ನಿಮ್ಮನ್ನು ಮುಂದೆ ತೆಗೆದುಕೊಂಡು ಬಂದಿದೆ. ಎಷ್ಟೇ ಕಷ್ಟ ಬಂದರೂ ನೀವು ಹಿಂದೆ ಸರಿಯಲಿಲ್ಲ. ದೇವರು ನಿಮ್ಮ ಜೊತೆ ಇದ್ದಾರೆ ಎಂಬ ನಂಬಿಕೆಯನ್ನು ನೀವು ಕಳೆದುಕೊಂಡಿಲ್ಲ. ಇದೀಗ ಅದೇ ಸಮಯ ಬಂದಿದೆ. ನಿಮ್ಮ ನಂಬಿಕೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಸಹನೆಯ ಫಲವಾಗಿ ಭಗವಾನ್ ವಿಷ್ಣುವು ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಚಮತ್ಕಾರ ಸಂಭವಿಸಲಿದೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಎಲ್ಲೆಡೆ ಸಂತೋಷ ಕಾಣಲು ಪ್ರಾರಂಭವಾಗುತ್ತೆ. ಜೀವನ ನಿಮ್ಮನ್ನು ತುಂಡ ಪರೀಕ್ಷಿಸಿದರು ಈ ಒಂದು ಚಿಂತಿಸಬೇಡಿ, ಈಗ ಭಯ ಪಡಬೇಡಿ. ಈ ಭಗವಾನ್ ಶ್ರೀ ವಿಷ್ಣುವಿನ ಕೃಪೆಯಿಂದ ನಿಮ್ಮ ಜೀವನ ಪೂರ್ಣವಾಗಿ ಬದಲಾಗುತ್ತೆ. ಈ ಒಂದು ಸಮಯದಲ್ಲಿ ನಿಮ್ಮ ಈ ಒಂದು ದುಃಖವನ್ನು ನೋಡಿ, ನಿಮ್ಮ ಕಷ್ಟವನ್ನು ನೋಡಿ, ನಿಮ್ಮ ಈ ಒಂದು ಕೆಟ್ಟ ಸಮಯವನ್ನು ನೋಡಿ, ನಿಮ್ಮ ಮೇಲೆ ನಗುತ್ತಿದ್ದವರು, ನಿಮ್ಮನ್ನು ಈ ಹಾಸ್ಯ ಮಾಡುತ್ತಿದ್ದವರು, ಆದರೆ ಈಗ ಅದೇ ಜನರು ನಿಮ್ಮ ಪ್ರಗತಿಯನ್ನು ನೋಡಿ, ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗಿ ಹೋಗ್ತಾರೆ. ಇಂದು ಎಲ್ಲರ ಮಾತು ನಿಂತು ಹೋಗುತ್ತೆ. ನಿಮ್ಮ ಮೇಲೆ ನಗುತ್ತಿದ್ದವರು ಈಗ ಒಳಗೊಳಗೆ ಅಸೂಯೆಯಿಂದ ಕಂಗಾಲಾಗುತ್ತಾರೆ. ಈ ಭಗವಾನ್ ವಿಷ್ಣುವಿನ ಕೃಪೆಯಿಂದ ಇಂದು ನಿಮ್ಮ ಜೀವನದಲ್ಲಿ ಬರುವ ಸಂತೋಷ ಮತ್ತು ಉನ್ನತಿಯನ್ನು ನೋಡಿ ನಿಮ್ಮ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತೆ. ಈ ಒಂದು ಕ್ಷಣದಲ್ಲಿ ನಿಮ್ಮ ಜೀವನ ಪೂರ್ಣವಾಗಿ ಬದಲಾಗುತ್ತೆ. ಜೀವನದಲ್ಲಿ ನೀವು ಅನುಭವಿಸಿದ ದುಃಖ, ಕಷ್ಟಗಳು ಈಗ ಸಾಕಾಗಿದೆ. ನಿಮ್ಮ ಜೊತೆ ತುಂಬ ಕೆಟ್ಟ ಸಂಗತಿಗಳು ನಡೆದಿವೆ. ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಒಳ್ಳೆಯ ದಿನಗಳು ತುಂಬ ಹತ್ತಿರಕ್ಕೆ ಬಂದಿವೆ. ಈ ಒಳ್ಳೆಯ ದಿನಗಳಿಗಾಗಿ ನೀವು ಮಾಡಿದ ಒಂದು ಪರಿಶ್ರಮ, ಪ್ರಯತ್ನ ಮತ್ತು ಶ್ರಮ ಈಗ ಫಲ ನೀಡಲಿದೆ. ಜೀವನದಲ್ಲಿ ಒಳ್ಳೆಯ ಸಮಯಕ್ಕಾಗಿ ಪ್ರಯತ್ನ ಮಾಡುವವರ ಈ ಪ್ರಯತ್ನ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅವರಿಗೆ ಅವರ ಪರಿಶ್ರಮದ ಫಲ ಒಂದೇ ದಿನ ಸಿಗುತ್ತೆ. ಇದೇ ಘಟನೆ ಈಗ ನಿಮ್ಮ ಜೀವನದಲ್ಲೂ ನಡೆಯಲಿದೆ. ಈ ಭಗವಾನ್ ವಿಷ್ಣುವಿನ ಕೃಪೆಯಿಂದ ಇಂದು ನಿಮ್ಮ ಜೀವನ ಬದಲಾಗುತ್ತೆ. ನೀವು ರಾತ್ರಿ ಹಗಲು ಶ್ರಮಿಸಿದ ಆ ದೊಡ್ಡ ಆಸೆ ಮತ್ತು ಕನಸುಗಳು ನೆರವೇರುತ್ತೆ. ಈ ಮುಂದಿನ ಈ 2 ದಿನಗಳ ಒಳಗಡೆ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನೀವು ಹಲವು ದಿನಗಳಿಂದ ಓಡಾಡಿ ಮಾಡಿದ ಪ್ರಯತ್ನಗಳು ಇಂದು ಯಶಸ್ವಿಯಾಗುತ್ತೆ. ನೀವು ಜೀವನದಲ್ಲಿ ಬಯಸಿದ ಎಲ್ಲವೂ ಈಗ ನಿಮಗೆ ದೊರೆಯಲಿದೆ. ನೀವು ಬಯಸಿದ ರೀತಿಯ ಜೀವನವನ್ನೇ ನಿಮಗೆ ಈ ಭಗವಾನ್ ವಿಷ್ಣು ನಿಮಗೆ ನೀಡಲಿದ್ದಾರೆ. ಈಗ ನೀವು ಪೂರ್ಣವಾಗಿ ಸಮೃದ್ಧರಾಗುವ ಸಮಯ ಬಂದಾಯಿತು. ನಿಮ್ಮ ಜೀವನದಲ್ಲಿ ಐಶ್ವರ್ಯ ಹೆಚ್ಚಾಗಲಿದೆ. ಈ ಲಕ್ಷಾಂತರ ಮತ್ತು ಕೋಟ್ಯಾಂತರ ಸಂಪತ್ತು ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಜೀವನವನ್ನು ಶ್ರೀಮಂತ ಮಾಡುತ್ತೆ. ಈ ಜೀವನದ ಉತ್ತಮ ಸಮಯ ಈಗ ನಿಮ್ಮ ಜೀವನದಲ್ಲಿ ಬಂದಿದೆ. ಇದರ ಸಂಪೂರ್ಣ ಪ್ರಯೋಜನ ಅನ್ನೋದು ಪಡೆಯಿರಿ. ಆದರೆ ಮನಸ್ಸಿನಲ್ಲಿ ಎಂದಿಗೂ ಅಹಂಕಾರ ಅಥವಾ ಈ ಗರ್ವವನ್ನು ಬೆಳೆಸಿಕೊಳ್ಳಬೇಡಿ. ಈ ಹೆಗ್ಗಣ ನೀರಿಗೆ ಬಿದ್ದಾಗ ತನ್ನ ತೂಕದಿಂದಲೇ ಮುಳುಗುತ್ತೆ. ಅದೇ ರೀತಿ ಅಹಂಕಾರ ಬಂದರೆ ಮನುಷ್ಯ ತನ್ನ ನಾಶಕ್ಕೆ ತಾನೇ ಕಾರಣನಾಗ್ತಾನೆ. ಹಾಗಾಗಿ ಯಾವತ್ತೂ ಅಹಂಕಾರವನ್ನು ಮನಸ್ಸಿನಲ್ಲಿ ಇಡಬೇಡಿ. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಈ ಒಂದು ಸಕಾರಾತ್ಮಕ ಈ ಒಂದು ಒಳ್ಳೆಯ ಮಾರ್ಗದಲ್ಲಿ ನೀವು ನಡೆಯಿರಿ. ನೀವು ಯಾವ ರೀತಿ ಯೋಚಿಸ್ತೀರೋ ನಿಮ್ಮ ಭವಿಷ್ಯ ಹಾಗೆಯೇ ರೂಪುಗೊಳ್ಳುತ್ತೆ. ನಿಮ್ಮ ಮನಸ್ಸು ಹಾಗೆಯೇ ಕಾರ್ಯ ಅನ್ನೋದು ನಿರ್ವಹಿಸುತ್ತೆ. ಹಾಗಾಗಿ ನಿಮ್ಮ ಈ ಒಂದು ಚಿಂತನೆ ಅಷ್ಟು ಉತ್ತಮವಾಗಿರಲಿ. ಯಾರೂ ನಿಮ್ಮ ವಿರುದ್ಧ ಕೆಟ್ಟ ಮಾತು ಹೇಳಲು ಸಾಧ್ಯವಾಗದಂತೆ ಜೀವನದಲ್ಲಿ ನೀವು ಈ ಅಡೆತಡೆ ತೊಂದರೆಗಳನ್ನು ಎದುರಿಸಿದಂತೆ ಮುಂದಿನ 2 ದಿನಗಳಲ್ಲಿ ವಿಶೇಷವಾಗಿ ಕೆಲವು ವಿಷಯಗಳ ಬಗ್ಗೆ ನೀವು ಗಮನ ಕೊಡಬೇಕಾಗಿದೆ. ಈ ಒಂದು ಅವಧಿಯಲ್ಲಿ ಆಹಾರದಿಂದ ಹಿಡಿದು ತಂದೆ ತಾಯಿಯವರಿಂದ ನಿಮಗೆ ಸಿಹಿಯಾದ ಸಂತೋಷದ ಸುದ್ದಿ ದೊರೆಯಬಹುದು.
ನೀವು ಯೋಜಿಸಿದ ಈ ಒಂದು ಬಜೆಟ್ಗಿಂತ ಹೆಚ್ಚು ಖರ್ಚಾಗುವ ಸಾಧ್ಯತೆಯೂ ಇದೆ. ಕೆಲವೊಮ್ಮೆ ಜೀವನದಲ್ಲಿ ಈ ತಪ್ಪು ಸಂಗಾತಿಯನ್ನು ಆಯ್ಕೆ ಮಾಡಿದರೆ ಖರ್ಚು ಹೆಚ್ಚಾಗುತ್ತೆ. ನಿಜವಾದ ಸಂಗಾತಿಯ ದುಃಖದಲ್ಲೂ ಜೊತೆಯಾಗಿರಬೇಕು ಮತ್ತು ಸುಖದಲ್ಲೂ ಕೈ ಹಿಡಿಯಬೇಕು. ಇಂದು ನಿಮ್ಮ ಮನಸ್ಸು ಸ್ವಲ್ಪ ದುಃಖಭರಿತವಾಗಿರಬಹುದು. ಸಂಜೆಯ ಸಮಯದಲ್ಲಿ ಕೆಲವು ಚಿಂತೆಗಳು ನಿಮ್ಮನ್ನು ಆತಂಕಗೊಳಿಸಬಹುದು. ಇದುವರೆಗೂ ನಿಮ್ಮ ಮನೆ ಕುಟುಂಬದಲ್ಲಿ ಹಲವಾರು ಕೊರತೆಗಳು ಇದ್ದವು. ಕೆಲವೊಮ್ಮೆ ಪರಿಸ್ಥಿತಿ ಉತ್ತಮವಾಗುತ್ತಿತ್ತು, ಇನ್ನೂ ಕೆಲವೊಮ್ಮೆ ಕೆಡುತ್ತಿತ್ತು. ಅದರ ಕಾರಣದಿಂದ ನೀವು ಮತ್ತು ನಿಮ್ಮ ಕುಟುಂಬ ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದೀರಿ. ನಿಮ್ಮ ಮನೆಯ ಪ್ರತಿಯೊಂದು ಮೂಲೆ ಇನ್ನೂ ಸಂಪೂರ್ಣ ಸಂತೋಷದಿಂದ ತುಂಬಿಲ್ಲ. ಇದು ಈಗಾಗಲೇ ತುಂಬಿರಬೇಕಾಗಿತ್ತು. ನಾವು ನಮ್ಮ ಕುಟುಂಬಕ್ಕೆ ಎಲ್ಲ ಈ ಒಂದು ಸೌಲಭ್ಯಗಳನ್ನು ಕೊಡಲು ಬಯಸುತ್ತೇವೆ, ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಎಲ್ಲವೂ ಬೇಗ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಸತ್ಯ ಏನೆಂದರೆ ಪ್ರಾಮಾಣಿಕ ಮನುಷ್ಯನಿಗೆ ದೊರೆಯುವ ಒಂದು ಫಲ ಸದಾ ಶುದ್ಧ ಮತ್ತು ಶಾಶ್ವತವಾಗಿರುತ್ತೆ. ಯಾವ ವ್ಯಕ್ತಿಯ ಮನಸ್ಸಿನೊಳಗೆ ಅತ್ಯಂತ ಸಂತೃಪ್ತಿ ಇರುತ್ತದೆಯೋ ಅವನು ಯಾವಾಗಲೂ ಸಹ ಪರಿಶ್ರಮದ ಮಾರ್ಗದಲ್ಲೇ ನಡೀತಾನೆ ಎಂಬುದನ್ನು ನೀವು ಆದಷ್ಟು ನೆನಪಿಟ್ಟುಕೊಳ್ಬೇಕು. ಆದರೆ ಅವನು ಎಂದಿಗೂ ಈ ಅನ್ಯಾಯ ಅಕ್ರಮದ ದಾರಿಯನ್ನು ಹಿಡಿಯೋದೇ ಇಲ್ಲ. ಕೆಲವೊಮ್ಮೆ ಹಸಿದಿದ್ದರೂ ಸಹ ಯಾರ ಮುಂದೆ ಈ ಕೈ ಚಾಚಿ ಭಿಕ್ಷೆ ಅನ್ನೋದು ಬೇಡಲ್ಲ. ನೀವು ಕೂಡ ಅಂತಹವರೇ. ಈ ರಾಶಿಯ ಜನರು ಕೂಡ ಇದೇ ರೀತಿಯವರು ಆಗಿದ್ದಾರೆ. ಇವರಲ್ಲಿ ಅಹಂಕಾರ ಎಂಬುದು ಸ್ವಲ್ಪವೂ ಕಾಣಿಸುವುದಿಲ್ಲ. ಹೊರಗೆ ಹೇಗೆ ಕಾಣಿಸುತ್ತಾರೋ ಒಳಗೆಯೂ ಹಾಗೆ ಇರುತ್ತಾರೆ. ಜಗತ್ತು ಇವರನ್ನು ಒಳ್ಳೆಯವರು ಅಥವಾ ಈ ಕೆಟ್ಟವರು ಎಂದು ಅರ್ಥ ಮಾಡಿಕೊಂಡ್ರೂ ನಿಜವಾಗಿ ನೀವು ಒಂದು ಮಹಾನ್ ವ್ಯಕ್ತಿಗಳೇ. ನೀವು ಅನುಭವಿಸಿದ ಕಷ್ಟಗಳು ಮತ್ತು ನಿಮ್ಮ ಕುಟುಂಬ ಅನುಭವಿಸಿದ ಸಂಕಷ್ಟಗಳು ಅದಕ್ಕೆ ಸಾಕ್ಷಿ. ಹಣಕ್ಕಾಗಿ ನೀವು ಎಷ್ಟು ದಿನ ಕಾಯ್ದಿದ್ದೀರಿ, ಯಾವಾಗ ನಮ್ಮ ಮನೆ ತುಂಬುತ್ತೆ ಎಂದು ನಿರೀಕ್ಷಿಸಿದ್ದೀರಿ. ಆದರೆ ಸಮಯ ನಿಮ್ಮ ಕೈಗೂ ಬಂದಿಲ್ಲ. ಆದರೆ ಹೇಳುವ ಮಾತಿದೆ, ಸಮಯ ಎಂದಿಗೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಈಗ ಕಷ್ಟ ಇದ್ದರೆ ನಾಳೆ ಸುಧಾರಣೆ ಆಗುತ್ತೆ. ಈಗ ನಿಮ್ಮ ಜೀವನದಲ್ಲೂ ಅದೇ ಸಂಭವಿಸಲಿದೆ. ನಿಮ್ಮ ಈ ಒಂದು ಕುಟುಂಬ ಪ್ರತಿಯೊಬ್ಬ ಸದಸ್ಯರ ಖಾತೆಗೆ ಲಕ್ಷಾಂತರ ಹಣ ಬರಲಿರುವ ಸಮಯ ಬಂದಿದೆ. ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಮತ್ತೆ ಈ ಲಕ್ಷಾಂತರ ಹಣ ಅಚಾನಕ್ ಬರಲಿದೆ ಮತ್ತು ಅದು ಮಹಾಲಕ್ಷ್ಮಿಯ ಕೃಪೆಯಿಂದ. ಮಹಾಲಕ್ಷ್ಮಿ ದೇವಿ ನಿಮ್ಮ ಕುಟುಂಬವನ್ನು ಸಮೃದ್ಧಗೊಳಿಸಲಿದ್ದಾರೆ. ಆದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವ ತಪ್ಪನ್ನು ಕೂಡ ಮಾಡಬಾರದು. ಆಗ ಮಾತ್ರ ಫಲ ದೊರೆಯುತ್ತೆ. ಪರಿಸ್ಥಿತಿ ಹೇಗಿದ್ದರೂ ಒಂದು ದಿನ ಅದು ಬದಲಾಗೇ ಆಗುತ್ತೆ. ಸದಾ ದುಃಖದಲ್ಲಿದ್ದರೆ ಮನಸ್ಸು ಇನ್ನಷ್ಟು ನೋವು ಅನುಭವಿಸುತ್ತೆ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ಸಂತೋಷವಾಗಿರಲು ನೀವು ಪ್ರಯತ್ನಿಸಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.